ಹಾಸನ ನಗರದ ದೇವರಾಯಪಟ್ಟಣದ ಬಾರ್ ಬಳಿ ಪುಡಿರೌಡಿಯೊಬ್ಬರ್ ಯುವಕನ ಮೇಲೆ ಮಾರಣಾಂತಿಕ ದಾಳಿ ನಡೆಸಿ ಕೊಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ವಿಜಯ್ ಎಂಬ ಕಿಡಿಗೇಡಿಯಿಂದ ಕೃತ್ಯ ನಡೆದಿದೆ ಎಂದು ಆರೋಪಿಸಲಾಗಿದೆ. ದಾಳಿಗೊಳಗಾದ ಯುವಕ ಸುನಿಲ್ ಗಂಭೀರವಾಗಿ ಗಾಯಗೊಂಡಿದ್ದು, ಆರೋಪಿ ದಾಳಿಗೆ ಬಳಸಿದ ಲಾಂಗ್ ಹಳೆಯದಾಗಿದ್ದ ಕಾರಣ ಅದೃಷ್ಟವಶಾತ್ ಜೀವ ಉಳಿಸಿಕೊಂಡಿದ್ದಾನೆ. ವಿಜಯ್ ನಾನು ಒಬ್ಬನನ್ನು ಮುಗಿಸಬೇಕು, ನನ್ನೊಟ್ಟಿಗೆ ಬಾ ಎಂದು ಸುನಿಲ್ನನ್ನು ಒತ್ತಾಯಿಸಿದ್ದಾನೆ. ಆದರೆ ಸುನಿಲ್ ಇಂತಹ ಕೃತ್ಯಕ್ಕೆ ಒಪ್ಪದಿದ್ದಕ್ಕೆ ಆಕ್ರೋಶಗೊಂಡ ವಿಜಯ್ ಲಾಂಗ್ನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ್ದಾನೆ. ನೀನು ನನ್ನ ಸ್ನೇಹಿತ, ನನ್ನೊಟ್ಟಿಗೆ ಬರಬೇಕು, ನಾನೇ ಬೇಲ್ ಕೊಡಿಸ್ತೇನೆ, ನಿನ್ನನ್ನು ನೋಡಿಕೊಳ್ತೇನೆ ಎಂದು ವಿಜಯ್ ಸುನಿಲ್ಗೆ ಹಿಂಸೆ ನೀಡಿದ್ದಾನೆ ಎಂದು ತಿಳಿದುಬಂದಿದೆ. ಈ ಘಟನೆ ಹಾಸನದ ಪೆನ್ಷನ್ ಮೊಹಲ್ಲಾ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣಂತ ಮನೆಗೆ ಹೋಗ್ತಿದ್ದೆ. ಮನೆಗೆ ಒಬ್ಬನೇ ಇದ್ದಾನೆ ಅಂತ ನೋಡ್ಬಿಟ್ಟು ಎಣ್ಣೆ ಗಿಡ ಹತ್ರ ಮಾಡ್ಬಿಟ್ಟು ಮನೆಗೆ ಎಣ್ಣೆ ಕುಡ್ಕೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಒಂದು 6-7 ಜನ ಒಂದೇ ಸಲ ಬಂದು ಮಚ್ಚಿಗೆ ತಗೊಬಿಟ್ಟು ಇದು ಮಾಡ್ಕೊಬಿಟ್ಟು ಹೊಡಿತಾರೆ. ನಾನು ಏನಕ್ಕೆ ಅಂತ ಕೇಳ್ತೀನಿ. ನಂಗೆ ಸಪೋರ್ಟ್ ಮಾಡಲ್ವ ನೀನು, ಹಂಗೆ ನನ್ನ ಜೊತೆ ಇದು ಮಾಡು, ಬೇಲ್ಗಿಲ್ಲ ನಾನು ಕೊಡಿಸ್ತೀನಿ ನಿಂಗೆ, ನನ್ನ ಜೊತೆ ನೀನು ಒಬ್ಬರನ್ನ ಹೊಡೆದಾಕ್ಬೇಕು, ನನ್ನ ಜೊತೆ ಬಾ ನೀನು, ಹಂಗೆ ಅಂತ ಹಿಂಸೆ ಮಾಡ್ತಾ ಇರ್ತಾನೆ 3-4 ದಿನದಿಂದ. ಅವ್ನು ವಿಜಯ್ ಅನ್ನೋನು ಬಾ ನನ್ನ ಜೊತೆ ಸಪೋರ್ಟ್ ಮಾಡು, ನಂಗೆ ಸಪೋರ್ಟ್ ಮಾಡಲ್ವ ನೀನು, ಹಂಗೆ ನಂಗೆ ಬೇಲ್ಗಿಲ್ಲ ನಾನು ಕೊಡಿಸ್ತೀನಿ ನೀನು, ಹಂಗೆ ಅಂತ. ನಾನು ಬರಲ್ಲ ಹಂಗೆ ಅಂದಿದ್ದಕ್ಕೆ 15 ದಿವಸ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಲ್ವ ನೀನು, ನನ್ನ ಬಿಟ್ಟು ಇದು ಮಾಡ್ತೀಯ ಹಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾನೆ. ಅವ್ನಿಗೆ ಆಗದಿದ್ದವ್ರಿಗೆಲ್ಲ ಹೊಡಿಬೇಕು, ಇಬ್ಬರು ನಾನು ಹೊಡೆದಾಕ್ಬೇಕು, ನನ್ನ ಜೊತೆ ಬಾ, ನಾನು ಹೊಡೆದಾಕ ತಕ್ಷಣ ನಿಂಗೆಲ್ಲ ಬೇಲೆಲ್ಲ ಇದು ಮಾಡಿಸ್ಕೊಡ್ತೀನಿ ಬಾ ಅಂತ ಡೈಲಿ ಮನೆ ಹತ್ರಕ್ಕೆ ಬರ್ತಾನೆ. ಮನೆ ಹತ್ರ ಬಂದು ಕರ್ಕೊಯ್ತಾ ಇರ್ತಾನೆ. ನಮ್ಮಮ್ಮ ಬೇಡ ಹೋಗ್ಬೇಡ ಹಂಗೆ ಅಂತಂದ್ರೂ, ಅಣ್ಣ ಆಂಟಿ ಕರ್ಕೊಯ್ತೀನಿ ಹಂಗೆ ಒಂದು 5 ನಿಮಿಷ ಹಂಗೆ ಅಂತ ಮನೆ ಹತ್ರಕ್ಕೆ ಬಂದು ಕರ್ಕೊಯ್ತಾ ಇರ್ತಾನೆ. ಬರಲಿ, ನಾನು ಏನು ಸಪೋರ್ಟ್ ಮಾಡಲ್ಲ, ನನ್ನ ಫ್ಯಾಮಿಲಿ ಐತೆ, ನಮ್ಮ ಅಮ್ಮನ ಇದು ಮಾಡ್ಕೊಬೇಕು, ನೀನೇನಾರು ಮಾಡ್ಕೊಂಡು ನನ್ನ ಕರಿಬಿಡ ಹಂಗೆ. ಅದಕ್ಕೆ ನನಗೆ ಸಪೋರ್ಟ್ ಮಾಡಲ್ವ ನೀನು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹಂಗೆ ಜೊತೆಲೇ ಇರ್ತೀಯ, ನನ್ನ ಫ್ರೆಂಡು ಅಂತೀಯ, ನನಗೆ ಸಪೋರ್ಟ್ ಮಾಡಲ್ವ ನೀನು ಹಂಗೆ ಅಂತ ಅಂದ್ಬಿಟ್ಟು ಇದೇ ಜೋಶ್ ಹಿಡ್ಕೊಬಿಟ್ಟು ಬಂದು ಹೊಡಿತಾನೆ. ಹಂಗೆ ಇದೇ ಥರ ಹೇಳ್ಬಿಟ್ಟು ಬೈದ್ಬಿಟ್ಟೆ ಹೊಡಿತಾನೆ. ಅದೇ ಇದು ನನಗೆ ಸಪೋರ್ಟ್ ಮಾಡಲ್ವ ನೀನು, ನನ್ನ ಜೊತೆ ಇರ್ತೀಯ, ನಾನು ಬೇಡವಾ, ನನಗೆ ಸಪೋರ್ಟ್ ಮಾಡೋದಲ್ಲಿ ಇನ್ನೇನು ಮಾಡ್ತೀನಿ ನೀನು, ನಾನು ಎಲ್ಲ ನೋಡ್ಕೊಂತೀನಿ, ನನಗೆ ಇದು ಮಾಡ್ತಿಲ್ಲ ಹಂಗೆ ಅಂತ ಅಂದ್ಬಿಟ್ಟು ಬಂದು ವಿಜಿ ಅಂತ ತಂದೆ ಹೇಳ, ಅವ್ರ ಮನೆ ವಿಜಿ ಅಂತ. ಅದೇನೇ ನಂಗೆ ನ್ಯಾಯ ಬೇಕು. ಸುಮ್ಮನೆ ಈಗ ನನಗೆ ಅವ್ನು ಮತ್ತೆ ಎದುರಿಸ್ಕೊಂಡು ಮನೆ ಹತ್ರಕ್ಕೆ ಬಂದ್ಬಿಟ್ಟು ಡೈಲಿ ನಮ್ಮ ಮನೆ ಅಲ್ಲೇ ಅವ್ರ ಮನೆಯಿಂದ ಒಂದು ಸ್ವಲ್ಪ ದೂರ ಡೈಲಿ ಮನೆ ಹತ್ರ ಬಂದ್ಬಿಟ್ಟು ನಿಂಗೆ ಹೊಡೆದಂಗೆ ಹೊಡಿತೀನಿ, ಹಿಂಗೆ ಮಾಡ್ತೀನಿ, ಇಲ್ಲ ನಿನ್ನೆ ಹೊಡೆದಾಕ್ಬಿಟ್ಟು ಜೈಲಿಗೆ ಹೋಗ್ತೀನಿ ಹಂಗೆ ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತಾ ಇರ್ತಾನೆ, ಎದುರಿಸ್ತಾ ಇರ್ತಾನೆ. ಈಗ ಅದು ನಮ್ಮ ಅಮ್ಮ ಇರೋದು ಒಂದೇ, ನನಗೂ ಈಗ ಜೀವ ಬೇದಕ್ಕೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಸಾಕು ನಾನೇ ಇದು ಮಾಡ್ಕೋಬೇಕು. ಬಂದ್ಬಿಟ್ಟು ಈಗ ಎದುರಿಸ್ದಾಗ ಈಗ ಹಂಗೆ ನಮಗೊಂದು ರಕ್ಷಣೆ ಬೇಕಲ್ವ. ಅದಕ್ಕೆ ವಿಜಯ್ ಅಂತ ಹುಡುಗ ಡೈಲಿ ಮಂತಕ್ಕೆ ಬರೋನು, ಎಲ್ಲ ಬಂದು ಬಾ ಅಂತ ಕರೆಯೋದು. ನಾನು ಬೇಡ ಕಣ ಅಂದ್ರು ಕೇಳ್ತಿರ್ಲಿಲ್ಲ. ಆಂಟಿ ಕರ್ಕೊ ಹೋಗ್ತೀನಿ ಆಂಟಿ, ಇಲ್ಲೇ ಬಂದೆ ಅಂತ ಕರ್ಕೊ ಹೋಗೋದು. ಮನೆಗೆಲ್ಲ ಬಂದು ಇರೋದೊಬ್ಬ ಮಗ, ನಮ್ಗೆ ಯಾರು ಆಗ್ತಾರೆ, ಇವ್ನ ಕಳ್ಕೊಂಡ್ರೆ ನಮ್ಗೆ ಯಾರು ಇದೆ ಬೆಂಬಲ ಐತೆ. ಈಗ ಅವನಿಗೊಂದು ಜೀವದ ಭಯ ಹೆದರಿಕೆ ಎದ್ದೇ ಇರುತ್ತೆ. ಎಲ್ಲೂ ಒಬ್ಬನೇ ಹೊರಡ್ತಿರ್ತಾನೆ, ಯಾರು ಹೆಂಗೆ ಏನು ಸುಮ್ಮನೆ ಇಲ್ಲೇ ತಿರ್ಗಾಡ್ಕೊ ಬರೋಣ, ಟೌನಿಗೆ ಹೋಗಿ ಬರೋಣ, ಅಲ್ಲಿಗೆ ಹೋಗಿ ಬರೋಣ ಅಂತ ಕರ್ಕೊ ಹೋಗೋದು. ಗಲಾಟೆಗೆ ಮನೆ ಹತ್ರ ಏನು ಹೇಳ್ತಿರ್ಲಿಲ್ಲ, ಬಂದು ಕರ್ಕೊ ಹೋಗೋಣ ಅಷ್ಟೇ. ಬಾ ಇಲ್ಲೇ ಹೋಗಿ ಬರೋಣ, ಸಿಟಿಗೆ ಹೋಗಿ ಬರೋಣ, ಅಲ್ಲಿ ಹೋಗಿ ಬರೋಣ, ಇಲ್ಲಿ ಹೋಗಿ ಬರೋಣ ಅಂತ ಕರ್ಕೊ ಹೋಗೋದು. ನಿನ್ನ ಅಷ್ಟೆಲ್ಲ ಹೊಡೆದು ಇದು ಮಾಡ್ಯಾರ, ಹೆಚ್ಚು ಕಮ್ಮಿ ಆಗಿದೆ, ನಮ್ಗೆ ಯಾರಾಗೋದು, ಒಬ್ಬನೇ ಮಾಡಿ. ಆದರೆ ನಮ್ಗೆ ಯಾರಿದ್ದಾರೆ, ಅವ್ರ ಅಪ್ಪ ಇದ್ದಾರಾ, ಯಾರೂ ಇಲ್ಲ. ಈಗ ನನಗೆ ಅವನಾಗಬೇಕು, ಅವನಿಗೆ ನಾನು ಆಗಬೇಕು. ಅವನು ಬೆಂಗಳೂರಲ್ಲಿ ಫ್ಯಾಕ್ಟ್ರಿಲಿ ಇದ್ದ, ಕೆಲಸ ಮಾಡ್ತಿದ್ದ. ಸ್ವಲ್ಪ ದಿನದಲ್ಲಿ ಇಲ್ಲಿ ಬಂದು ಒಂಚೂರು ಕಾಲಿಗೆ ಆಕ್ಸಿಡೆಂಟ್ ಆಯಿತು. ಅದ್ರ ಮೇಲಿಂದ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲೇ ಇದ್ದ. ನಮಗೆ ಅಂದ್ರೆ ಈಗ ನ್ಯಾಯ ಬೇಕು. ಈಗ ಒಬ್ಬನೇ ನಮ್ಗೊಂಚೂರು ರಕ್ಷಣೆ ಬೇಕು. ಈಗ ಒಬ್ಬನೇ ಓಡಾಡ್ತಿರ್ತಾನೆ, ನಾವು ಅವನ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಅವನ ಜೊತೆ ನೋಡೋಕ್ಕಾಗಲ್ಲ. ಈಗ ಅವನಿಗೊಂದು ರಕ್ಷಣೆ ಬೇಕು. ಇರೋದು ಒಬ್ಬ ಮಗ ನನಗೆ. ನನ್ಗೆ ಅವನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು, ನಾನು ಏನು ಮಾಡಬೇಕು? ನಮಗೆ ಪೊಲೀಸರು ನೀವು ನಮ್ಗೆ ರಕ್ಷಣೆ ಕೊಡಬೇಕು. ಈಗ ನಮಗೂ ಹೆದರಿಕೆ ಐತೆ. ಇರೋದು ಒಬ್ಬ ಮಗ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಆಗ್ತಾರೆ? ನಮಗೆ ಯಾರ್ದು ಬೆಂಬಲ ಇಲ್ಲ, ಯಾರೂ ಆಗೋರಿಲ್ಲ ನಮಗೆ. ಈಗ ಅವನಿಗೆ ನಾನು ಆಗಬೇಕು, ಅವನಿಗೆ ನಾನು ಇದಾಗಬೇಕು. ಏನಕ್ಕೆ ಗಲಾಟೆ ಏನು ಹೋಗೋನಲ್ಲ. ಗಲಾಟೆ ಏನು ಕೊಡ್ತಿದ್ದೆ ಅಂತ ನಮಗೇನು ವಿಷಯ ಏನು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನಮ್ಗೆ ಗಲಾಟೆ ಆಗಿದ್ದು ವಿಷಯ ಏನಂತ ಗೊತ್ತಿಲ್ಲ ನಮ್ಗೆ. ಅದೇ ಮನೆ ತಕ್ಕೆ ಸಂದು ಬರೋನು ಕರ್ಕೊ ಹೋಗೋನು ಬಂದು ಬೇಡ ಅಂತ ಕೇಳ್ತಿರ್ಲಿಲ್ಲ. ಆಂಟಿ ಇಲ್ಲೇ ಆಂಟಿ ಸುತ್ತು ಸಿಟಿಗೆ ಹೋಗ್ಬರ್ತೀನಿ, ಅಲ್ಲಿಗೆ ಹೋಗ್ಬರ್ತೀನಿ ಅಂತೇಳಿ ಬಂದು ಕರ್ಕೊ ಹೋಗೋನು. ಬೇಡ ಅಂತ ಕೇಳ್ತಿರ್ಲಿಲ್ಲ. ಆಟ ಮಾಡ್ಕೊಂಡು ಬರೋನು, ಸಂದು ಫೋನ್ ಮಾಡೋನು, ಹಿಂಸೆ ಕೊಡೋನು, ಬಾರ ರೆಡಿ ಬಾ ಅಂತೇಳಿ. ಆಟೋದಲ್ಲಿ ಬಂದಿದ್ದೆ, ಅದು ಯಾವುದೋ ಇನ್ನೊಂದು ಹುಡುಗ ಇತ್ತು ಆಟೋದಲ್ಲಿ, ಅವನು ಇಬ್ಬರು ಬಂದಿದ್ದೆ. ನಮ್ಗೆ ಈಗ ಏನಾಗಬೇಕು, ನಮಗೆ ಇದು ರಕ್ಷಣೆ ಬೇಕು. ಈಗ ನಮಗೂ ಯಾರು ಬೆಂಬಲ ಇಲ್ಲ, ಯಾರು ಇದಿಲ್ಲ. ಈಗ ಇರೋದು ಒಬ್ಬ ಮಗ, ಎಲ್ಲೆಲ್ಲ ಹೆಚ್ಚಿಗೆ ಓಡಾಡ್ತಿರ್ತಾನೆ. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಯಾರು ಆಗ್ತಾರೆ ನಿಮಗೆ?